ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ SIT ತನಿಖೆ ಹೆಣಗಳನ್ನು ಹೂತಿಟ್ಟಿದ್ದೇನೆ ಅಂತ ಒಬ್ಬ ವ್ಯಕ್ತಿ ಬಂದು ನೂರಾರು ಹೆಣಗಳನ್ನು ಹೂತಿಟ್ಟಿರುವ ಜಾಗಗಳನ್ನು ನಾನು ತೋರಿಸ್ತೀನಿ. ಅವರ ಆಜ್ಞೆಯ ಮೇರೆಗೆ ನಾನು ಆ ಹೆಣಗಳನ್ನು ಹೂತು ಹಾಕಿದ್ದೆ. ಅದು ನನ್ನ ಕೆಲಸದ ಭಾಗವೇ ಅಂದ್ಕೊಂಡು ಮಾಡ್ತಿದ್ದೆ. ಆದರೆ ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಹಾಗಾಗಿ ಎಲ್ಲವನ್ನು ತೋರಿಸ್ತೀನಿ ಬನ್ನಿ ಅಂತ ಒಬ್ಬ ವ್ಯಕ್ತಿ ಬಂದು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಒಂದು SIT ಫಾರ್ಮ್ ಆಗಿದೆ. SIT ತನಿಖೆ ನಡೀತಾ ಇದೆ. ಅದು 11 ದಿನಗಳಿಂದ ನಡೀತಾ ಇದೆ. ಇವತ್ತು ಭಾನುವಾರ, ಇವತ್ತು ಯಾವುದೇ ರೀತಿಯಾದಂತಹ ಶೋಧ ಕಾರ್ಯ ನಡೆಯಲಿಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇರುವುದರಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮಗೆ ಗೊತ್ತಿದ್ದರೆ 3 ದಿನಗಳ ಹಿಂದೆ ಯೂಟ್ಯೂಬರ್ಗಳು ಯಾರೆಲ್ಲ ನ್ಯಾಯದ ಪರ ನಿಂತಿದ್ರೋ, ಸೌಜನ್ಯಗೆ ನ್ಯಾಯ ಸಿಗಬೇಕು, ಸೌಜನ್ಯ ಸಾವಿಗೆ, ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ವರ್ಷಗಳಿಂದ ಹೋರಾಡ್ತಾ ಬರ್ತಿರುವಂತಹ ಅಥವಾ ಆ ನಂತರ ಜಾಯಿನ್ ಆದಂತಹ ಯೂಟ್ಯೂಬರ್ಗಳು ಅಲ್ಲಿ ಒಂದಷ್ಟು ವರದಿ ಮಾಡೋಕ್ಕೆ ಹೋಗಿದ್ದರು. ಎಲ್ಲಿ? ಸೌಜನ್ಯ ಮನೆ ಬಳಿ ಹೋಗಿದ್ದರು. ಯಾಕೆ ಅಂದರೆ ಆ ಮನೆಗೆ ಒಬ್ಬರು ವಿಶೇಷ ವ್ಯಕ್ತಿ ಆಹ್ವಾನಿತರಾಗಿಯೋ ಅಥವಾ ಸ್ವಯಂ ಅವರೇ ಹೋಗಿದ್ದರು. ಅದು ರಜತ್ ಅನ್ನುವಂತಹ ವ್ಯಕ್ತಿ, ಬಿಗ್ ಬಾಸ್ನಿಂದ ಖ್ಯಾತಿ ಪಡೆದಿದ್ದಂತಹ ವ್ಯಕ್ತಿ. ಆ ವ್ಯಕ್ತಿ ಹೋಗಿ ಸೌಜನ್ಯ ತಾಯಿ ಹತ್ರ ಮಾತಾಡಿ ಹೊರಗಡೆ ಬಂದ ನಂತರ ಯೂಟ್ಯೂಬರ್ಗಳು ಅವರನ್ನು ಇಂಟರ್ವ್ಯೂ ಮಾಡೋದಕ್ಕೆ ಮುಂದಾದರು. ಅದು ಆಬ್ವಿಯಸ್, ನ್ಯಾಚುರಲಿ. ಅಷ್ಟರಲ್ಲಿ ಬಂದಂತಹ ಒಂದು ಗೂಂಡಾ ಪಡೆ ಅವರ ಮೇಲೆ ಹಲ್ಲೆ ಮಾಡ್ತು, ದಾಳಿ ಮಾಡ್ತು. ಅವರ ಕ್ಯಾಮರಾಗಳನ್ನು ಮಾತ್ರ ಹೊಡೆದು ಹಾಕಲಿಲ್ಲ, ಅವರನ್ನು ಸಹ ಹಲ್ಲೆಯ ಮೂಲಕ ಹೊಡೆದರು. ಆ ಕೇಸು ನಿಮಗೆ ಗೊತ್ತೇ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ 6 ಜನರನ್ನು ಬಂಧಿಸಲಾಯಿತು. ಆದರೆ ಅಷ್ಟೇ ವೇಗವಾಗಿ ಜಾಮೀನನ್ನು ಸಹ ಕೊಡಲಾಯಿತು. ಈ ಸರ್ಕಾರ ಜಾಮೀನು ಸರ್ಕಾರ ಅಂತ ಕರೀಬೋದು. ನೀವು ಕೇಸರಿ ಶಾಲೆ ಹಾಕ್ಕೊಂಡು ಏನು ಬೇಕಾದ್ರೂ ಮಾಡಿ ಕ್ಷಣ ಮಾತ್ರದಲ್ಲಿ ಬೇಲ್ ಸಿಗೋ ಹಾಗೆ ನೋಡ್ಕೊಳ್ತಾರೆ. ಜಡ್ಜ್ ಮುಂದೆ ಇವರು ಇಡುವಂತಹ ವಾದ, ಇವರು ಹೇಳುವಂತಹ ಹೇಳಿಕೆಗಳು, ಇವರು ಮಾಡಿರುವ FIRಗಳು ಆ ಲಕ್ಷಣದಲ್ಲಿರ್ತವೆ. ಜಡ್ಜ್ ನೋಡಿದ ತಕ್ಷಣವೇ ಬೇಲ್ ಕೊಟ್ಬಿಡ್ಬೋದು. ಆ ರೀತಿಯಾಗಿ ಒಂದು ರಿಪೋರ್ಟನ್ನು ಕೊಟ್ಟು ಅವರಿಗೆ 6 ಜನಕ್ಕೆ ಬಂಧಿಸಿದ ಕೆಲವೇ ಗಂಟೆಗಳಲ್ಲಿ ಜಾಮೀನು. ಬಂಧಿತರ ಹೆಸರುಗಳು ಒಂದಷ್ಟು ಬಂದಿದ್ದಾವೆ. ಪದ್ಮಪ್ರಸಾದ್ ಅಂತೆ, ಸುಹಾಸ್ ಅಂತೆ, ಗುರುಪ್ರಸಾದ್ ಅಂತೆ, ಕಲಂದರ್ ಅಂತೆ, ಚೇತನ್ ಅಂತೆ, ಈ ರೀತಿಯಾಗಿ ಸುಮಾರು 6 ಜನರನ್ನು ಬಂಧಿಸಿದ್ದಾರೆ. ಇನ್ನೂ 27 ಜನರನ್ನು ಗುರುತಿಸಿದಾರಂತೆ. ಅವರ ಶೋಧ ಕಾರ್ಯ ನಡೀತಾ ಇದೆ ಅಂತ, ಅವರಿಗೆ ಹುಡುಕಾಟ ನಡೀತಾ ಇದೆ. ಅವರಿನ್ನೂ ಕೈಗೆ ಸಿಕ್ಕಿಲ್ಲ ಅಂತ ಹೇಳಲಾಗ್ತಿದೆ. ಇದರ ನಡುವೆ ಅಲ್ಲಿನ ಗ್ರಾಮಸ್ಥರು ಇವರೆಲ್ಲರೂ ಸಹ ಹೊರಗಿನ ಶಕ್ತಿಗಳು ಬೇಕು ಅಂತಲೇ ಈ ಗ್ರಾಮಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಮಾಡಿದ್ದಾರೆ ಅನ್ನುವಂತಹ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅದರ ಜೊತೆಗೆ ಒಂದು ಪತ್ರವನ್ನು ಸಹ ಇಡೀ SIT ತನಿಖೆಯ ಹಿನ್ನೆಲೆಯಲ್ಲಿ ಬರೆದಿದ್ದಾರೆ. ಹೌದು, ನಮಗೂ ಗೊತ್ತಿದೆ, ಆ ಮುಖವಾಡಧಾರಿ ವ್ಯಕ್ತಿ ಯಾರು ಬಂದಿದ್ದಾರಲ್ಲ, ಭೀಮಾ ಅಂತ ಹೆಸರಿಟ್ಟಿದ್ದಾರಲ್ಲ ಜನ, ಆ ವ್ಯಕ್ತಿ ಹೆಣಗಳನ್ನು ಹೂಡ್ತಾ ಇದ್ದಿದ್ದು ನಮಗೂ ಗೊತ್ತಿದೆ. ಯಾಕಂದರೆ ಇದು ಹಳ್ಳಿ, ಇಲ್ಲಿ ಯಾವುದೂ ಸಹ ರಹಸ್ಯಮಯವಾಗಿ ತುಂಬ ದಿನ ಉಳಿಯೋದಿಲ್ಲ. ಪ್ರತಿಯೊಬ್ಬರಿಗೂ ಗೊತ್ತಿದೆ ಈ ರೀತಿ ಹೆಣಗಳನ್ನು ಹೂಳಾಗ್ತಿದೆ ಅಂತ. ಹಾಗಾದರೆ ಗ್ರಾಮಸ್ಥರು ಸಹ ಎಚ್ಚೆತ್ತುಕೊಂಡಿದ್ದಾರೆ ಅಂತಾಯಿತು. ಮುಂದಿನ ದಿನಗಳಲ್ಲಿ SIT ಮುಂದೆ ಇನ್ನಷ್ಟು ಜನ ಬರುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆಲ್ರೆಡಿ ಜಯಂತ್ ಅನ್ನುವಂತಹ ವ್ಯಕ್ತಿ ಬಂದಾಗಿದೆ, ಇನ್ನು 2 ಸಿದ್ಧವಾಗಿದ್ದಾರೆ. ಈಗ ಗ್ರಾಮಸ್ಥರು ಇಡೀ ಗ್ರಾಮನೇ ಹೇಳ್ತಾ ಇದೆ, ಎಸ್ ವಿ ಆಲ್ಸೋ ನೋ ಲಾಟ್ ಆಫ್ ಥಿಂಗ್ಸ್. ಅವರು ಸಹ ಹೇಳಿಕೆಗಳನ್ನು ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಒಟ್ಟಾರೆಯಾಗಿ SITಗೆ ಕೈ ತುಂಬ ಕೆಲಸ ಇದೆ. ಅವರು ಅಷ್ಟೇ ನಿಷ್ಠೆಯಿಂದ, ಅಷ್ಟೇ ಗಂಭೀರತೆಯಿಂದ, ಯಾರ ಒತ್ತಡಕ್ಕೂ ಮಣಿಯದೆ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಬೇಕು. ಅನಂತರ ತಪ್ಪಿತಸ್ಥರು ಯಾವನೇ ಆಗಿರಲಿ, ಯಾವ ಕುರ್ಚಿಯಲ್ಲೇ ಕೂತಿರಲಿ, ಅವನನ್ನು ಬಿಡದೆ ಎತ್ಕೊಂಡೋಗಿ ಕೋರ್ಟ್ ಮುಂದೆ ನಿಲ್ಲಿಸಬೇಕು. ಚಾರ್ಜ್ ಶೀಟ್ ಸೀರಿಯಸ್ ಆಗಿ ಹಾಕಬೇಕು, ಶಿಕ್ಷೆ ಆಗುವಂತೆ ನೋಡಿಕೊಳ್ಳಬೇಕು. ಆ ಜವಾಬ್ದಾರಿ ಈಗ SITಗೆ ಗುರುತರವಾಗಿದೆ. ಆದರೆ ನಿಜವಾಗ್ಲೂ SIT ಆ ಮಟ್ಟಕ್ಕೆ ಹೋಗುತ್ತಾ? ಅಷ್ಟು ಪವರ್ಫುಲ್ ವ್ಯಕ್ತಿಗಳನ್ನು ಅದು ಮುಟ್ಟೋದಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಇಲ್ಲಿನ ಡೋಂಗಿ ರಾಜಕಾರಣಿಗಳು, ಹೊರಗೊಂದು ಒಳಗೊಂದು ನಾಟಕ ಆಡುವಂತಹ ರಾಜಕಾರಣಿಗಳು, ಇನ್ಕ್ಲೂಡಿಂಗ್ ಕಾಂಗ್ರೆಸ್, ಬಿಡ್ತಾರಾ ಅನ್ನೋದಕ್ಕೆ ಒಂದು ಉದಾಹರಣೆಯೂ ಸಹ ಇದೆ.
ಕೆಲವು ದಿನಗಳ ಹಿಂದೆ ನಿಮಗೆ ಗೊತ್ತಿರಬೇಕು, ಒಬ್ಬರು ಪೊಲೀಸ್ ಆಫೀಸರ್ ಮೇಲೆ ಆರೋಪ ಬಂತು. ಯಾವ ಆಫೀಸರ್? ಈ SITಯ ಭಾಗವಾಗಿರುವ ಪೊಲೀಸ್. ಆ ವ್ಯಕ್ತಿ ಮಂಜುನಾಥ್ ಗೌಡ ಅನ್ನುವಂತಹ ಆ ಪೊಲೀಸ್ ಅಧಿಕಾರಿ ಈ ಭೀಮಾ ಅನ್ನುವಂತಹ ಸಾಕ್ಷಿಗೆ ಅಥವಾ ದೂರುದಾರನಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿಬಂತು. ಈ ಕೇಸನ್ನು ನೀನು ವಾಪಸ್ ತೆಗೆದುಕೊಳ್ಳಬೇಕು, ಇಲ್ಲದೆ ಹೋದರೆ ನಿನ್ನ ವಿರುದ್ಧನೇ ಕೇಸ್ಗಳು ಬೀಳ್ತವೆ, ನೀನೇ ಆಪತ್ತಿಗೆ ಸಿಗಾಕೊಳ್ತೀಯ. ಇಮ್ಮಿಡಿಯೇಟಾಗಿ ಹೋಗಿ ಯಾರೋ ಒತ್ತಡಕ್ಕೆ ನಾನು ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದು ನಿಜ ಅಲ್ಲ ಅನ್ನುವ ರೀತಿಯಲ್ಲಿ ಒಂದು ಹೇಳಿಕೆ ಕೊಟ್ಟು ವಾಪಸ್ ಪಡ್ಕೋ ಅಂತ ಬೆದರಿಕೆ ಹಾಕಿದ ಆರೋಪ ಈ ಮಂಜುನಾಥ್ ಗೌಡ ಅನ್ನುವ ಪೊಲೀಸ್ ಅಧಿಕಾರಿಯ ಮೇಲಿದೆ. ಆ ಅಧಿಕಾರಿಯನ್ನು ಆರಂಭದಲ್ಲಿ ತನಿಖೆಯಿಂದ ದೂರ ಇಡಲಾಗಿತ್ತು ಇಂತಹ ಆರೋಪ ಕೇಳಿ ಬಂದ ನಂತರ. ಆದರೆ ದಿಢೀರಂತ ನಿನ್ನೆ SITಯ ತನಿಖೆಯ ಸಂದರ್ಭದಲ್ಲಿ ಈ ಮಂಜುನಾಥ್ ಗೌಡ ಪ್ರತ್ಯಕ್ಷ ಆಗಿರೋದು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಒಂದು, ಆ ವ್ಯಕ್ತಿ ಆ ರೀತಿಯಾಗಿ ಬೆದರಿಕೆ ಹಾಕಿಲ್ಲ ಅನ್ನೋದನ್ನು ಪೊಲೀಸರು ಹೇಳಬೇಕು, SIT ತಂಡ ಹೇಳಬೇಕು. ಅಥವಾ ಆರೋಪಗಳು ಬಂದಿದ್ದರೂ ಸಹ ಯಾಕೆ ಅವರನ್ನು ತನಿಖೆಯ ಭಾಗವಾಗಿ ಅಥವಾ ತನಿಖಾ ಸ್ಥಳಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಡಲಾಯಿತು ಅನ್ನೋದ್ರ ಬಗ್ಗೆ ಆದರೂ SIT ಸ್ಪಷ್ಟನೆಯನ್ನು ಕೊಡಬೇಕು. ಇಲ್ಲದೆ ಹೋದರೆ ಇಡೀ ತನಿಖೆಯ ಮೇಲೆ ಅನುಮಾನದ ಛಾಯೆ ಆರಂಭ ಆಗುತ್ತೆ. ಇಲ್ಲಿಯವರೆಗೆ ಜನ ನಂಬುತ್ತಿದ್ದಾರೆ SIT ಸೀರಿಯಸ್ ಆಗಿ ಕೆಲಸ ಮಾಡ್ತಿದೆ, ಸರಿದಾರಿಯಲ್ಲಿ ಹೋಗ್ತಿದೆ ತನಿಖೆ ಅನ್ನುವಂಥ ನಂಬಿಕೆಯಲ್ಲಿ ಜನ ಕೂತಿದ್ದಾರೆ. ಈ ರೀತಿ ವ್ಯಕ್ತಿಯನ್ನು ಮತ್ತೆ ತನಿಖೆ ಒಳಗಡೆ ಬಿಟ್ಕೊಳ್ಳೋದ್ರಿಂದ ಈ ವ್ಯಕ್ತಿ ಇಲ್ಲದೆ ಹೋದರೆ ಇಡೀ ತನಿಖೆಯನ್ನು ಕುಸಿದು ಹೋಗುತ್ತಾ? ಆರೋಪ ಇಂಥ ಗಂಭೀರ ಪ್ರಕರಣದಲ್ಲಿ ಸಣ್ಣ ಆರೋಪ ಇದ್ದರೂ ಅವ್ರನ್ನ ದೂರ ಇಡಿ, ಬೇರೆಯವ್ರನ್ನ ತಗೊಳ್ಳಿ ಆ ಜಾಗಕ್ಕೆ. ಏನು ಸಮಸ್ಯೆ? ಯಾಕೆ ಮಂಜುನಾಥ್ ಗೌಡನೇ ಬೇಕೇ ಬೇಕು ಅನ್ನುವಂಥ ಅನಿವಾರ್ಯತೆ SITಗೆ ಏನಿದೆ? ಕರ್ನಾಟಕದಲ್ಲಿ ಏನಾದರೂ ಪೊಲೀಸ್ ಅಧಿಕಾರಿಗಳ ಕೊರತೆ ಇದೆಯಾ? ತಗೊಳ್ಳಿ, ನಿಷ್ಠಾವಂತರನ್ನು ತಗೊಳ್ಳಿ, ಖಡಕ್ ಆಫೀಸರ್ಗಳನ್ನು ತಗೊಳ್ಳಿ ತನಿಖೆಗೆ. ಆರೋಪ ಇರುವ ವ್ಯಕ್ತಿಯನ್ನು ಯಾಕೆ ತಗೊಂಡ್ಬರ್ತೀರಿ ಒಳಗಡೆಗೆ? ಆ ಪ್ರಶ್ನೆಗಳು ಈಗ ಜನ ಕೇಳಬೇಕಾಗತ್ತೆ, ಕೇಳ್ತಾರೆ ಕೂಡ. ಹಾಗಾಗಿ SIT ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕು. ಇಲ್ಲ, ನಮಗೆ 100% ಖಾತ್ರಿಯಾಗಿದೆ ಈ ಮಂಜುನಾಥ್ ಗೌಡ ಬೆದರಿಕೆ ಹಾಕಿಲ್ಲ ಆ ರೀತಿಯಾದ ಹೇಳಿಕೆಯನ್ನು ಕೊಡಲಿ SIT. ಆಗಬೇಕಾದ್ರೆ ನಾವು ಹೌದಾ ಅನ್ನಬಹುದು. ಏನೂ ಹೇಳದೆ ದೂರ ಇಟ್ಟು ಆರಂಭದಲ್ಲಿ ದಿಢೀರಂತ ಒಳಗಡೆ ಕರ್ಕೊಂಡ್ರೆ ಈ ರೀತಿ ಅನುಮಾನಗಳು ಬಂದೇ ಬರ್ತವೆ. ಇಡೀ ತನಿಖೆಯ ಮೇಲೆ ಅನುಮಾನಗಳು ಬರ್ತವೆ. ಈ ತನಿಖೆಯಲ್ಲಿ ಅನುಮಾನ ಬರೋದಕ್ಕೆ ಯಾವ ಅವಕಾಶವನ್ನು SIT ಕೊಡಬಾರದು. ಆಗ ಮಾತ್ರನೇ ಜನ ಇದರ ಮೇಲೆ ನಂಬಿಕೆ ಇಡ್ತಾರೆ. ಇಲ್ಲ ಹೋದರೆ ನಂಬಿಕೆ ಕಳ್ಕೊಂಡ್ರೆ ಬರಬೇಕಾದ ಸಾಕ್ಷಿಗಳು ಬರೋದಿಲ್ಲ, ಬರಬೇಕಾದಂತಹ ಜನರ ಅಭಿಪ್ರಾಯಗಳು ಬರೋದಿಲ್ಲ. SIT ಅವರು ಸುಮ್ಮನೆ ವರ್ಷಗಟ್ಟಲೆ ಅಲ್ಲಿ ಠಿಕಾಣಿ ಹೂಡಿಕೊಂಡು ಏನೋ ಒಂದು ಮಾಡ್ತಾ ಇರಬೇಕಾಗತ್ತೆ ಅಷ್ಟೇ ಹೊರತು ಈ ಒಂದು ತನಿಖೆಯನ್ನು ಪೂರ್ಣಗೊಳಿಸೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಮಂಜುನಾಥ್ ಗೌಡ ವಿಚಾರದಲ್ಲಿ SIT ಅವರು ಈಗ ಒಂದು ಸ್ಪಷ್ಟನೆಯನ್ನು ಕೊಡಬೇಕು. ಒಂದು ಆ ರೀತಿ ಮಾಡಬೇಕು, ಇಲ್ಲ ಮಂಜುನಾಥ್ ಗೌಡನ ಸಂಪೂರ್ಣವಾಗಿ ಆ ತಂಡದಿಂದ ಕೈ ಬಿಟ್ಟು ಬೇರೆಯವ್ರನ್ನ ತಗೊಳ್ಳಿ. ಬೇಕಿದ್ರೆ ಜನ ಬೇಕು ಅನ್ನೋದಾದರೆ ಬೇರೆಯವ್ರನ್ನ ತಗೊಳ್ಳಿ. ಆರೋಪ ಇರುವ ವ್ಯಕ್ತಿ ಯಾಕೆ ಬೇಕು? ಸೊ ಇದಿಷ್ಟು ಇವತ್ತಿನ ಬೆಳವಣಿಗೆಗಳು. ನಾಳೆ ಫ್ರೆಶ್ ಆಗಿ ಮತ್ತೆ ತನಿಖೆ ಮತ್ತೆ ಮುಂದುವರಿಯುತ್ತೆ. ಯಾವ ಭಾಗದಲ್ಲಿ ಯಾವ ಸ್ಪಾಟಲ್ಲಿ ಅವರು ನಾಳೆ ತನಿಖೆಯನ್ನು ಕೈಗೊಳ್ತಾರೆ ಅಥವಾ ಶೋಧ ಕಾರ್ಯವನ್ನು ಕೈಗೊಳ್ತಾರೆ ಅನ್ನೋದು ಕುತೂಹಲಕಾರಿ. ಯಾಕಂದರೆ ಸ್ಪಾಟ್ ನಂಬರ್ 13 ಇನ್ನೂ ಮುಟ್ಟಿಲ್ಲ. ಅಲ್ಲಿ ಬಹಳ ದೊಡ್ಡ ರಹಸ್ಯಗಳಿದ್ದಾವೆ ಅಂತ ಹೇಳಲಾಗ್ತಿದೆ. ಅದನ್ನು ಮುಟ್ತಾರಾ ಅಥವಾ ಆ ಸ್ಪಾಟ್ಗಳು ಗುರುತಿಸಿದಂತಹ ಸ್ಥಳಗಳನ್ನು ಬಿಟ್ಟು ಸಹ ಭೀಮಾ ತೋರಿಸ್ತಾ ಇರುವಂತಹ ಬೇರೆ ಜಾಗಗಳಲ್ಲಿ ಶೋಧ ಕಾರ್ಯ ನಡೆಸ್ತಿದ್ದಾರಲ್ಲ, ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾರಾ ಗೊತ್ತಿಲ್ಲ. ನಾಳೆ ಸ್ಪಷ್ಟನೆ ಸಿಗುತ್ತೆ. ಆನಂತರ ನಿಮ್ಮ ಮುಂದೆ ವಿವರಗಳನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಇದಿಷ್ಟು ಇವತ್ತಿನ ಅಪ್ಡೇಟ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.